ಮತ್ತೊಮ್ಮೆ ಸ್ವಾಗತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ. ಬರ್ರಿ ವಿಡಿಯೋದೊಳಗೆ ನೀವು ಆಲ್ಮೋಸ್ಟ್ ನೋಡೋಕಂತಾರೆ ಯೂಟ್ಯೂಬ್ ಕ್ರಿಯೇಟರ್ ಮತ್ತು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗಿರ್ತೀರಿ. ಸೊ ಇಲ್ಲೇನಪ್ಪ ಅಂದ್ರೆ ನಾನು ನಿಮಗೊಂದು ಅತ್ಯದ್ಭುತವಾದ ಒಳ್ಳೆಯ ಮಾಹಿತಿ ತಗೊಂಬಂದಿನಿ. ಸೊ ಈ ವಿಡಿಯೋ ಚಲೋ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿರಿ, ಆಗ ಒಂದು ಶೇರ್ ಮಾಡಿರಿ, ಆಗ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಈ ವಿಡಿಯೋನ ಚಲೋ ಮಾಡೋಣ ಅಂತ. ಸೊ ನೋಡ್ರಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಜನ ವಿಚಾರ ಮಾಡಿರ್ತೀರಿ. ಸೊ ನಾನು ವಿಡಿಯೋ ಯೂಟ್ಯೂಬ್ ಒಳಗೆ ನಾನು ಹಾಕಿದ್ಯಾ, ಆದರೂ ಕೂಡ ಓಡೋವಲ್ಲು. ಇನ್ಸ್ಟಾಗ್ರಾಮ್ ಒಳಗೆ ಹೋಯ್ತು ನಾನು ಯಾಕೆ ವೈರಲ್ ಆಗೋವಲ್ಲೆ, ಮತ್ತು ಯೂಟ್ಯೂಬ್ ಒಳಗೆ ನಾನು ವಿಡಿಯೋ ಯಾಕೆ ಓಡೋವಲ್ಲು, ನನಗೆ ಸಬ್ಸ್ಕ್ರೈಬರ್ ಯಾಕೆ ಬರೋವಲ್ರು, ಮತ್ತು ಯಾಕೆ ನಾನು ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ, ಮತ್ತು ಇನ್ನೂ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆ ಒಳಗೆ ಇರ್ತಾರೆ. ಮತ್ತು ನಾನು ಯಾವ ಟೈಮಿಗೆ ವಿಡಿಯೋನ ಹಾಕ್ಬೇಕು, ಮತ್ತು ರೀತಿ ಕಂಟೆಂಟ್ ಮಾಡಿದರೆ ಯೂಟ್ಯೂಬ್ ಒಳಗೆ ಓಡ್ತಾವೆ ಅಂತಂದೆ ನಿಮ್ಮ ತಲೆ ಒಳಗೆ ಪ್ರಶ್ನೆ ಅದಾವೆ. ಹಂಗಿದ್ರೆ ಬರ್ರಿ ಮತ್ತು ಈ ವಿಡಿಯೋದೊಳಗೆ ನಾನು ನಿಮ್ಗೆ ಪಕ್ಕ ಕ್ಲಾರಿಫಿಕೇಷನ್ ಕೊಡ್ತೇನೆ ರೀ. ಸೊ ನೋಡಿರಿ ಫ್ರೆಂಡ್ಸ್, ನೀವು ಅದಕ್ಕೆ ಮೊದಲು ಯೂಟ್ಯೂಬ್ ಬಗ್ಗೆ ಒಣ್ಣೆಗೆ ತಿಳ್ಕೊಬೇಕಾದದ್ದು 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆಗ್ಬೇಕು ರೀ. ಆದ್ಮೇಲೆ ಏನಾಯ್ತು ನೋಡಿರಿ, ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ರೀ. ನಿಮ್ಮ ಚಾನಲ್ ಮಾನಿಟೈಸ್ ಆದ ತಕ್ಷಣ ಏನಾಗುತ್ತೆ ನೋಡಿರಿ, ನಿಮಗೆ ಅಮೌಂಟ್ ಸಡನ್ನಾಗಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತಾನೆ. ನೋ ವೇ, ಯಾಕಪ್ಪ ಅಂದ್ರೆ $100 ಕಂಪ್ಲೀಟ್ ಆಗ್ಬೇಕು ರೀ. ಅದಾದ ತಕ್ಷಣ ಏನೈತೆ ನೋಡ್ರಿ, ನಿಮಗೆ ಅಮೌಂಟ್ ಬೀಳತ್ತೆ ರೀ. ಸೊ ಅದಕ್ಕೆ ಮೊದಲು ನೀವು ಬೇಕಾದಂಥ ನೀವು ಎಂಥ ಪ್ರಯತ್ನನ ಪಡ್ರಿ, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿರಿ, ಏನೈತೆ ನೋಡಿರಿ 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಅವರ್ ಟೈಮ್ ಆಗೋ ಮಟನು ಎಲ್ಲ ಯೂಟ್ಯೂಬ್ನವ್ರಿಗೆ ಹೋಗಿರಿ. ಅದಾದಮೇಲೆ ಏನೈತೆ ನೋಡಿರಿ, ನಿಮ್ಮ ವಿಡಿಯೋ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಸೊ ಮತ್ತು ನಿಮ್ಮ ವಿಡಿಯೋನ ನೋಡ್ತಾರೆ, ಹಾಗೆ ನೀವು ವೈರಲ್ ಕೂಡ ಹಾಕಿರಿ, ಮತ್ತು ನಿಮಗೆ ರೊಕ್ಕ ಕೂಡ ಬರ್ತಾವು, ಜಗ್ ಬರ್ತಾವ್ರಿ ರೊಕ್ಕ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೀವು ಯಾವ ರೀತಿ ಕಂಟೆಂಟ್ ಕೊಡ್ತೀರಿ, ನಿಮ್ಮ ಕಂಟೆಂಟ್ ಯಾವ ರೀತಿ ಓಡ್ತಾವ ಅದ್ರ ಮ್ಯಾಗ ರೊಕ್ಕ ನಿಮಗೆ ಬೀಳತ್ರಿ. ಮತ್ತು ನೋಡ್ರಿ, ನಿಮ್ಗೆ ಫಸ್ಟ್ ಪೇಮೆಂಟ್ ಯಾವಾಗ ಆಗತ್ತೆ ಅಂತ ನೀವು ವಿಚಾರ ಮಾಡಂತಿರ್ಬೋದು. ನೋಡ್ರಿ, ಮಂತ್ ಎಂಡ್ ಒಳಗೆ ಫಸ್ಟ್ ಪೇಮೆಂಟ್ ಆಗತ್ತೆ ರೀ ನಿಮ್ಮ ಯೂಟ್ಯೂಬ್ದು. ಮತ್ತು ನೋಡ್ರಿ $100 ಆಗ್ಬೇಕು ರೀ. ಈಗ 4000 ವಾಚ್ ಟೈಮ್ 1000 ಸಬ್ಸ್ಕ್ರೈಬರ್ ಮುಗಿದಾದ ತಕ್ಷಣ ಏನಾಯ್ತು ನೋಡ್ರಿ, $100 ಆಗ್ಬೇಕಾರೆ $100 ಆದ್ಮೇಲೆ ಏನಾಯ್ತು ನೋಡ್ರಿ, ತಿಂಗಳ ಕೊನೆಯ ದಿನಾಂಕ 28 ಅಥವಾ 29 ಅವರ ಆ ದಿನ ಅಂತಂದು ಒಂದು ಡೇಟ್ ಕೊಟ್ಟಿರ್ತಾರೆ. ಆ ದಿನಕ್ಕೆ ಏನಾಯ್ತು ನೋಡ್ರಿ, ನಿಮ್ಮ ಪೇಮೆಂಟ್ ಆಗುತ್ತೆ ರೀ. ಸೊ ಮತ್ತು ಪೇಮೆಂಟ್ ಬಗ್ಗೆ ಮಾತಾಡಕಂತೀವ, ನಾನು ವೈರಲ್ ಆಗಿದೆ ಹೇಳ್ತೇನೆ ಅಂತಂದು ಬೇರೆ ಹೇಳಕತ್ತಾರೆ ಅಂತಕೊಂಡ್ರೆ ಬರ್ರಿ. ಹಂಗಿದ್ರೆ ಇವಾಗ ಹೆಂಗೆ ವೈರಲ್ ಆಗೋದು ಯೂಟ್ಯೂಬ್ ಒಳಗೆ ಅಂತಂದು ನಾನು ನಿಮ್ಗೆ ಹೇಳಿದು ಕೊಡ್ತೇನೆ ರೀ. ಸೊ ನೋಡಿ ಫ್ರೆಂಡ್ಸ್, ನೀವು ಯಾವುದೇ ರೀತಿಯ ವಿಡಿಯೋ ಮಾಡಿರಿ, ಒಂದು ಅಡುಗೆ ಮಾಡೋದಾರ ಮಾಡಿರಿ, ಅಥವಾ ಸ್ಪೋರ್ಟ್ಸರ ಮಾಡಿರಿ, ಮತ್ತು ಇನ್ನೂ ಅನೇಕ ಲಾಗರ ಮಾಡಿರಿ, ಮತ್ತು ಇನ್ನೂ ಯಾವುದೋ ಒಂದು ವಿಡಿಯೋ ನಾನು ಯಾವುದ್ರ ಬಗ್ಗೆ ಒಂದು ಮಾಹಿತಿ ನೀಡ್ತೀನಿ ಅಂತಂದು ಇನ್ನೂ ಯಾವುದೇ ಅನೇಕ ರೀತಿಯ ವಿಡಿಯೋಗಳನ್ನು ನೀವು ಮಾಡಿರಿ. ಆದ್ರೆ ನೋಡಿರಿ, ನಿಮ್ಗೆ ಮೇನ್ ಫ್ರೆಂಡ್ಸ್, ಒಬ್ಬ ಕ್ರಿಯೇಟರ್ಗೆ ಮೇನ್ ಕನ್ಸಿಸ್ಟೆನ್ಸಿ ಇರ್ಬೇಕು ರೀ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಲ್ರಿ. ಸೊ ಅದೇ ರೀತಿ ಕನ್ಸಿಸ್ಟೆನ್ಸಿ ಇರ್ಬೇಕು ರೀ. ನೀವು ಡೈಲಿ ಆಗಿಲ್ಲ ಅಂದ್ರೆ ಕನಿಷ್ಠ ವಾರದಾಗ 3 ವಿಡಿಯೋನಾದರೂ ನೀವು ಏನು ಮಾಡ್ಬೇಕು ರೀ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೇಕು ರೀ. ಮತ್ತು ಶಾರ್ಟ್ಸ್ ವಿಡಿಯೋದವ್ರಿಗೆ ನೋಡ್ರಿ, ನೀವು ನಾರ್ಮಲಾಗಿ ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಮಾಡಿರ್ತೀರಿ. ನೋಡ್ರಿ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಮಾಡಿ ದಿನ ಪೋಸ್ಟ್ ಆಗ್ತಿರ್ತೀರಿ. ಅಲ್ಲಿ 50,000, 1,00,000, 20,000, 10,000, 3,000, 4,000 ಓಡಿದ್ರು ಕೂಡ ನಿಮಗೆ ಏನು $100 ಬರ್ತಿರಂಗಿಲ್ಲ ರೀ. ಅದರಲ್ಲಿದ್ದ ಎಲ್ಲ ನೋಡ್ರಿ ಜೀರೋ, ದೊಡ್ಡ ಜೀರೋ ಅಲ್ಲಿ ನಿಮ್ಗೆ ಏನಾಗಿರ್ತೈತಿ ಕಾಣ್ತಿರ್ತೈತಿ. ಮತ್ತು ಅಪ್ರಾಕ್ಸಿಮೇಟ್ ಅರ್ನಿಂಗ್ ಕೂಡ ಜೀರೋ ಆಗಿ ಕಾಣಿಸ್ತಿರ್ತೈತಿ. ಆದ್ರೆ ಅದ ಈ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಒಳಗೆ ಹಂಗಲ್ಲ ರೀ. ನೀವು ಮಾಡಿದಂಥ ವೀಡಿಯೋ ಏನೈತೆ ನೋಡಿರಿ, ಬರೀ 2,000 ಹೊಡಿದ್ರು ಕೂಡ ನಿಮಗೆ ಅಮೌಂಟ್ ಬೀಳುತ್ತೆ ರೀ. ಬರೀ 10,000 ಹೊಡಿದ್ರು ಕೂಡ ಬೀಳುತ್ತೆ ನಿಮಗೆ. 1,00,000 ಬೀಳುತ್ತೆ, 1,00,000 ಹೊಡಿದ್ರು ಕೂಡ ಬೀಳುತ್ತೆ, 1,000,000 ಹೊಡಿದ್ರು ಕೂಡ ಬೀಳುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಇಲ್ಲಿ ಒಂದು ಕಂಪ್ಯಾರಿಸನ್ ಮಾಡಿ ತೋರ್ಸ ಅಂತೀನಿ ಬರ್ರಿ. ಸೊ ನೋಡಿರಿ ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲಿ ಇವಾಗ ತೋರ್ಸ ಅಂತೀನಿ. ಇದೇ ಒಂದು ವಿಡಿಯೋ ಏನೈತೆ ನೋಡ್ರಿ, ನಾನು ಇವಾಗ ಇಲ್ಲೊಂದು ಯೂಟ್ಯೂಬ್ ಒಳಗೆ ಶಾರ್ಟ್ಸ್ ಹಾಕಿರಿ. ಈ ವಿಡಿಯೋಕ್ಕೆ ಇಲ್ಲಿ ಇಷ್ಟು ಬಂದೈತಿ. ಸೊ ಇಲ್ಲಿ ಇನ್ಸ್ಟಾಗ್ರಾಮ್ ಒಳಗೆ ಇಷ್ಟು ಹೊಡೈತಿ. ಸೊ ಇಲ್ಲಿಗೆ ಮತ್ತು ಇಲ್ಲಿಗೆ ಏನು ವ್ಯತ್ಯಾಸ ಐತಪ್ಪ ಅಂದ್ರೆ, ಸೊ ಇನ್ಸ್ಟಾಗ್ರಾಮ್ ಒಳಗೆ ಏನೈತೆ ನೋಡಿರಿ, 10-15 ಸಾವಿರ ವ್ಯೂಸ್ ಬಂದರೂ ಕೂಡ ಇಲ್ಲಿಗೆ ನನಗೆ $100 ಬಂದಿಲ್ಲ ರೀ. ಆದರೆ ಇಲ್ಲಿ ನೋಡಿರಿ, ಇನ್ಸ್ಟಾಗ್ರಾಮ್ ಒಳಗೆ ಇಷ್ಟು ಬಂದಿದ್ದಕ್ಕೆ ಇಷ್ಟು ರೆವೆನ್ಯೂ ಬರ್ತೈತೆ ರೀ. ಸೊ ಹಂಗಿದ್ರೆ ಮತ್ತು ಶಾರ್ಟ್ಸ್ ವಿಡಿಯೋ ರೀ, ನೀವೇನು ಮಾಡ್ತೀರಿ ರೀಲ್ಸ್ ಅದು ಯಾವಾಗ ಓಡ್ಬೇಕು, ಹೆಂಗೆ ಓಡುತ್ತಾ ಅಂತಂದ್ರೆ, ಸೊ ನೋಡಿರಿ, ನೀವೇನು ಹಾಕ್ರಿ ಒಂದಕ್ಕೆ ಹ್ಯಾಶ್ಟ್ಯಾಗ್ ರೀ. ಹ್ಯಾಶ್ಟ್ಯಾಗ್ ಏನೈತೆ ನೋಡಿರಿ, ಮೇನ್ ಇರ್ತಾವೆ ರೀ. ಇನ್ಸ್ಟಾಗ್ರಾಮ್ ಒಳಗೆ ಆಯ್ತು ಮತ್ತು ಯೂಟ್ಯೂಬ್ದೊಳಗೆ ಆಯ್ತು. ಮತ್ತು ಕನ್ಸಿಸ್ಟೆನ್ಸಿ ನೀವು ಡೈಲಿ ಕೂಡ ಶಾರ್ಟ್ಸಿಗೆ ಏನೈತೆ ಕನ್ನಡ
ರೀಲ್ಸ್ ಮಾಡ್ಬೇಕಾದ್ರೆ ಏನೈತೆ ನೋಡ್ರಿ ಕನ್ನಡ ಮಾಡಿರಿ, ಬೇಕಾದಂಥ ರೀಲ್ಸ್ ಮಾಡಿರಿ. ನೀವೇನು ಮಾಡ್ತಿರ್ತಾರೆ ನೋಡ್ರಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತಾರಲ್ಲ, ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಡೈಲಿ ರೀ ಅದ್ರ ಜೋಡಿ ಅಟ್ಯಾಚ್ಮೆಂಟ್ ಇರ್ಬೇಕು ರೀ ಯೂಟ್ಯೂಬ್ ಜೋಡಿ. ಅಂದರೆ ಏನಾಗುತ್ತೆ ನೋಡಿರಿ, ನಿಮ್ಮ ರೀಲ್ ಅವ್ರು ನೋಡಿರಿ, ನೀವು ಕನಿಷ್ಠ 15 ದಿವ್ಸಕ್ಕೆ 15 ಹಾಕಿದ್ರು ಕೂಡ ಅವ್ರು ಏನು ಮಾಡ್ತಾರೆ 2-3 ಪೀಕ್ ಎಬ್ಬಿಸ್ತಾರೆ. ಅವಾಗ ಏನೈತೆ ನೋಡಿರಿ, ನೀವು ಅದೊಂದು ವಿಡಿಯೋ ನಿಮಗೆ ಚಲೋ ರೀಚ್ಲಿದ್ದ ಓಡ್ತಂತ ತಿಳ್ಕೊರಿ, ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರೆ. ನಿಮಗೇನು ತಿಳ್ಕೊರಿ, ನೀವು ಯೂಟ್ಯೂಬ್ನೊಳಗೆ ನೀವು ಹಾಕುವಂಥ ಶಾರ್ಟ್ಸ್ ವಿಡಿಯೋಲಿದ್ದ ನಿಮ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರೆ. ನೀವು ಹಾಕುವಂಥ ದೊಡ್ಡ ವಿಡಿಯೋಲಿದ್ದ ಏನೈತೆ ನೋಡ್ರಿ ನಿಮಗೆ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಕಮ್ಮಿ ಬರ್ತಾರೆ. ಸೊ ಹಂಗಾಗಿ ನೀವು ಏನು ಮಾಡ್ಬೇಕಾಗಿಲ್ಲ ರೀ, ನೀವು ಜಸ್ಟ್ ಹ್ಯಾಶ್ಟ್ಯಾಗ್ ಮತ್ತು ನೀವು ಹಾಕೋ ಟೈಮಿಂಗ್ ನೋಡ್ಕೊರಿ. ನೀವು ಹಾಕುವಂಥ ಹ್ಯಾಶ್ಟ್ಯಾಗ್ ಮತ್ತು ಟೈಮಿಂಗು ಮತ್ತು ಯಾವ ರೀತಿ ನೀವು ರೀಲ್ಸ್ ಮಾಡಿರಿ ಮತ್ತು ಯಾವಾಗ ಪೋಸ್ಟ್ ಮಾಡ್ಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಏನಂತ ನೋಡಿರಿ ನಿಮ್ಮ ವಿಡಿಯೋ ವೈರಲ್ ಆಗ್ತಾರೆ. ಮತ್ತು ಕನ್ಸಿಸ್ಟೆನ್ಸಿ ಇರಲಿ ಮತ್ತು ಟೈಮಿಂಗ್ ರೀ ನೋಡಿರಿ. ಯೂಟ್ಯೂಬರ್ಗೆ ನಾನು ನಿಮಗೆ ಟೈಮಿಂಗ್ ನೀಡ್ತಾ ಇರೋದು ನೋಡಿರಿ, ಸಂಜೆಗೆ 5ರಿಂದ 8 ಗಂಟೆ ಮಟ್ಟ ವೀಡಿಯೋನ ಪೋಸ್ಟ್ ಮಾಡಿರಿ. ನೀವು ಶಾರ್ಟ್ಸ್ ಹಾಕ್ರಿ ಅಥವಾ ಲಾಂಗ್ ವೀಡಿಯೋನ ಹಾಕ್ರಿ. ಮತ್ತು ಬೆಳಗ್ಗೆ ನೋಡಿರಿ 6ರಿಂದ 10 ಗಂಟೆ ಮಟ್ಟ ಹಾಕ್ರಿ. ಯಾಕಪ್ಪ ಅಂದ್ರೆ ನೋಡಿರಿ 5ರಿಂದ ಸಂಜೆಗೆ 8 ಗಂಟೆವರೆಗೆ ಯಾಕಪ್ಪ ಅಂದ್ರೆ ನೋಡಿರಿ ಆ ಟೈಮ್ ಒಳಗೆ ಎಲ್ಲರೂ ಬಂದಿರ್ತಾರೆ, ಮೊಬೈಲ್ನ ಆನ್ ಮಾಡಿರ್ತಾರೆ. ಸೊ ನಿಮ್ಮ ಕಂಟೆಂಟ್ ಅವರಿಗೆ ಹೆಲ್ಪ್ ಆಕೋರಿ, ಅವರು ಕೂಡ ನೋಡ್ತಾರೆ, ಯೂಟ್ಯೂಬ್ದವರು ಸಜೆಷನ್ ಮಾಡ್ತಾರೆ. ಮತ್ತು ಬೆಳಗ್ಗೆ 7ರಿಂದ 10 ಅಂದ್ರೆ ಆ ಟೈಮಿಗೆ ಏನೈತೆ ನೋಡ್ರಿ, ಆಗ ಎಲ್ಲರೂ ಎದ್ದಿರ್ತಾರೆ ಮತ್ತು ಅವಾಗ ಅವ್ರು ನೋಡ್ತಾರೆ, ಅವಾಗ ಸ್ವಲ್ಪ ಫ್ರೀ ಇರ್ತಾರೆ. ಅದಾದ ತಕ್ಷಣ ಏನೈತೆ ನೋಡಿರಿ ಮುಂದೆ ಏನು ಮಾಡ್ತಾರೆ, ಆಫೀಸ್ಗೆ ಹೋಗ್ತಾರೆ. ಮತ್ತು ಇನ್ನೊಂದು ಸ್ಟೂಡೆಂಟ್ ಇದ್ದಾರೆ ಏನೈತೆ ನೋಡ್ರಿ, ಅವ್ರು ಶಾಲೆಗೆ ಹೋಗ್ತಾರೆ. ಅವಾಗ ನೀವು ಅವ್ರ ವಿಡಿಯೋ ಎಷ್ಟು ಸಜೆಸ್ಟ್ ಮಾಡಿದ್ರು ನಿಮ್ಮ ವಿಡಿಯೋ ಅವಾಗ ರೀಚ್ ಆಗಂಗಿಲ್ಲ ರೀ. ಮತ್ತು ನೀವು ರೀಲ್ಸ್ ಮಾಡ್ರೆ ಏನಿರ್ತಲ್ಲ ರೀ, ನೀವು ಮಾಡೋವಂಥ ವಿಡಿಯೋ ಏನೈತೆ ನೋಡ್ರಿ ಸೀದಾ ಕ್ಲಾರಿಟಿ ಇರಲ್ಲ ರೀ. ಮತ್ತು ಎಡಿಟ್ ಎಲ್ಲ ಸ್ವಲ್ಪ ಚಲೋ ಎಡಿಟ್ ಮಾಡಿ ಹಾಕ್ರಿ. ಅವಾಗ ಏನೈತೆ ನೋಡಿರಿ, ನೀವು ಮಾಡ್ತಕ್ಕಂಥ ವಿಡಿಯೋ ಬೇರೆದವ್ರಿಗೆ ಇಷ್ಟ ಆದ್ರೆ ಪಕ್ಕ ಲೈಕ್ ಮಾಡ್ತಾರೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಮತ್ತು ಹಾಗೆ ಕಾಮೆಂಟ್ ಮಾಡ್ತಾರೆ. ಪಕ್ಕ ನೀವು ಕೂಡ ಬೆಳಿತೀರಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಲಾಸ್ಟ್ ಹೇಳೋದು ಒಂದೇ ಮಾತು, ನೀವೇನೈತೆ ನೋಡಿರಿ ಧೈರ್ಯ ಮಾಡಿ ಮೊದಲನೇ ಹೆಜ್ಜೆ ಇಟ್ಟಾಗ ನಿಮ್ಮಿಂದ ಜಗತ್ತು ಕೈ ಇಡುತ್ತೆ. ಮತ್ತು ಇಷ್ಟು ಹೇಳ್ತಾ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗುತ್ತೀನಿ ರೀ. ಈ ವಿಡಿಯೋ ನನಗನಿಸಿದ ಮಟ್ಟಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಮತ್ತು ಯೂಸ್ ಆಗೈತೆ ಅಂತಂದು ನಾ ತಿಳ್ಕೊಂಡು ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ್ರಿ. ಬಾಯ್ ರೀ, ಒಳ್ಳೆಯದಾಗಲಿ.